is calling. Sagar Courtroom is calling. Sagar Courtroom is calling. Sagar Courtroom is calling. Hi guys, welcome to NS Creations of an YouTube channel. Guys, ನಾನು ಸಾಗರ್ ಎಚ್ಚಲ್ ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಅಂದರೆ, ನಿಮ್ಮ ಒಂದು ಮೊಬೈಲ್ನ ಚಾರ್ಜ್ ಹಾಕಿ ಇಟ್ಬಿಟ್ಟು ಏನಾದರೂ ಕೆಲಸ ಮಾಡ್ತಾ ಇರ್ತೀರಾ. ಆ ಒಂದು ಟೈಮ್ನಲ್ಲಿ ಯಾರಾದರೂ ನಿಮಗೆ ಕಾಲ್ ಮಾಡಿದ್ರು ಅಂತ ಅಂದರೆ ಜಸ್ಟ್ ರಿಂಗ್ ಆಗುತ್ತೆ, ಅಲ್ಲಿ ಯಾರು ಕಾಲ್ ಮಾಡಿದ್ರು ಅಂತ ಅನೌನ್ಸ್ ಆಗಲ್ಲ. ಬಟ್ ನಾನು ಹೇಳ್ಕೊಡೋ ಒಂದು ಟ್ರಿಕ್ನ ನೀವು ಫಾಲೋ ಮಾಡಿದ್ರಿ ಅಂತ ಅಂದರೆ, ನೀವು ಆ್ಯಡ್ ಮಾಡಿರುವ ರಿಂಗ್ ಟೋನ್ ಜೊತೆಗೆ ಏನಾಗುತ್ತೆ ಅಂತ ಅಂದರೆ ಅವರ ಒಂದು ನೇಮ್ ಕೂಡ ಅನೌನ್ಸ್ ಆಗುತ್ತೆ. ಇದಕ್ಕೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಯಾವುದು ಮತ್ತು ಇದನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಅಪ್ಲಿಕೇಶನ್ ಯಾವುದು ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಪರ್ಮಿಷನ್ಸ್ಗಳಿಗೆ ಅಲೋನ ಕೊಡಬೇಕಾಗತ್ತೆ. ಟೆಸ್ಟ್ ಅನೌನ್ಸ್ಮೆಂಟ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ಕಾಲ್ ಬಂದಿದ ತಕ್ಷಣ ಯಾವ ರೀತಿ ಅನೌನ್ಸ್ ಆಗುತ್ತೆ ಅಂತ ತಿಳಿಸುತ್ತೆ. ಇಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಅಂತ ಕೇಳುತ್ತೆ. ನೀವೇ ನೋಡೋಕ್ಕಾಗತ್ತೆ, ನಾನು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಿಮ್ಗೆ ಯಾವ್ದು ಇಷ್ಟ ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ನಾನು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಡನ್ ಅಂತ ಇರುತ್ತಲ್ಲ, ಡನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಟಾಪಲ್ಲಿ ಕಾಲ್ ಅನೌನ್ಸರ್ ಅಂತ ಇರುತ್ತೆ. ಕಾಲ್ ಅನೌನ್ಸರ್ ಮೇಲೆ ನೀವು ನೋಡೋಕ್ಕಾಗತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇದು ಡಿಫಾಲ್ಟ್ ಆನ್ ಇರುತ್ತೆ, ಅದೇ ರೀತಿ ಬಿಡಬೇಕಾಗತ್ತೆ. ಇಲ್ಲಿ ಟೈಮ್ ಡಿಲೇ ಅಂತ ಇರುತ್ತಲ್ಲ, ಇದೇನಾಗುತ್ತೆ ಅಂತಂದರೆ ಅವರ ಒಂದು ನೇಮ್ ಹೇಳಿದ ತಕ್ಷಣ ಎಷ್ಟು ಸೆಕೆಂಡ್ ಬಿಡಬೇಕು ಅಂತ ಇರುತ್ತೆ. ಡಿಫಾಲ್ಟು 4-5 ಇರುತ್ತೆ. ನೀವೇ ನೋಡೋಕ್ಕಾಗತ್ತೆ ಅಂದರೆ 2 ಸೆಕೆಂಡ್ಗೆ ಇಟ್ಕೊಬೇಕಾಗತ್ತೆ. ಬ್ಯಾಕ್ ಟು ಬ್ಯಾಕ್ ಏನಾಗುತ್ತೆ ಅಂದರೆ ಅವರ ಒಂದು ನೇಮು ನಮಗೆ ಹೇಳ್ತಾ ಇರುತ್ತೆ. ಮತ್ತು ಇಲ್ಲಿ ಅನೌನ್ಸರ್ ರಿಪೀಟ್ ಅಂತ ಇರುತ್ತಲ್ಲ, ಇದನ್ನು ಕನ್ಸಿಸ್ಟೆನ್ಸ್ಲಿ ಅಂತ ಇರುತ್ತಲ್ಲ, ಕನ್ಸಿಸ್ಟೆಂಟ್ಲಿ ಮೇಲೆ ನೀವೇ ನೋಡೋಕ್ಕಾಗತ್ತೆ, ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಂಡ್ವರೆಗೂ ಕೂಡ ಅವರ ಒಂದು ನೇಮ್ ಹೇಳ್ತಾನೆ ಇರುತ್ತೆ. ನೀವು ಇದನ್ನು ಇನೇಬಲ್ ಮಾಡ್ಕೊಂಡ್ರಿ ಅಂತಂದರೆ ರೆಡ್ಯೂಸ್ ರಿಂಗ್ ವ್ಯಾಲ್ಯೂಮ್ ಅಂತ ಇರುತ್ತಲ್ಲ, ಇದನ್ನು ನೀವು ಏನಾದರೂ ಇನೇಬಲ್ ಮಾಡ್ಕೊಂಡ್ರಿ ಅಂತ ಅಂದರೆ ರಿಂಗ್ ಆಗೋ ಟೈಮ್ನಲ್ಲಿ ಅವರ ಒಂದು ನೇಮ್ನ ಅನೌನ್ಸ್ ಮಾಡುತ್ತಲ್ಲ, ಅವರ ಒಂದು ನೇಮ್ ಅನೌನ್ಸ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ ರಿಂಗ್ ಸೌಂಡ್ ಕಡಿಮೆ ಆಗುತ್ತೆ. ಅವರ ಒಂದು ನೇಮ್ ಏನಾಗುತ್ತೆ ಅಂದರೆ ಹೈಲೈಟ್ ಆಗುತ್ತೆ. ನಂತರ ಬ್ಯಾಕಿಗೆ ಬಂದರೆ ಅಂದರೆ ಅನೌನ್ಸ್ ಸೆಟ್ಟಿಂಗ್ ಅಂತ ಇರೋದಲ್ಲ, ಅನೌನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅನೌನ್ಸ್ ಆಗೋ ಟೈಮ್ನಲ್ಲಿ ರಿಂಗ್ ಬೇಕಾ ರಿಂಗ್ ಬೇಡವಾ ಅಂತ ಇರುತ್ತೆ. ಜಸ್ಟ್ ಸೈಲೆಂಟಲ್ಲಿರಲಿ, ಜಸ್ಟ್ ಅವರ ಒಂದು ನೇಮ್ ಮಾತ್ರ ಕೇಳಿಸ್ಬೇಕು ಅಂತ ಅಂದರೆ ಇಲ್ಲಿ ಸೈಲೆಂಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ರಿಂಗ್ ಜೊತೆ ಅವರ ಒಂದು ನೇಮ್ ಹೇಳಬೇಕು ಅಂತಂದರೆ ರಿಂಗ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಟಿಕ್ ಮಾರ್ಕ್ನ ಕ್ಲಿಕ್ ಮಾಡಿಕೊಂಡು ಇನೇಬಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಅನೌನ್ಸ್ ವಾಲ್ಯೂಮ್ ಅಂತ ಇರುತ್ತಲ್ಲ, ಅದೆಲ್ಲವೂ ಕೂಡ 100%ಗೆ ನೀವು ನಿಲ್ಲಿಸ್ಕೊಬೇಕಾಗತ್ತೆ. ನಿಲ್ಲಿಸ್ಕೊಂಡು ನಂತರ ಇಲ್ಲಿ ಟೆಸ್ಟ್ ಮಾಡ್ಕೊಬೋದು, ಪ್ಲೇ ಮಾಡಿಕೊಂಡು. ಮತ್ತು ಬೇರೆ ಒಂದು ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡ್ಕೊತೀನಿ ಅಂದರೆ ಸೆಲೆಕ್ಟ್ ಕೂಡ ಮಾಡ್ಕೊಬೋದು. ಮತ್ತು ಫ್ಲಾಶ್ ಲೈಟ್ ಕಾಲ್ ಬಂದಿದ ತಕ್ಷಣ ಫ್ಲಾಶ್ ಲೈಟ್ ಆನಲ್ಲಿ ಇರಬೇಕು ಅಂದರೆ ಇದನ್ನು ಇನೇಬಲ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಬ್ಯಾಕಿಗೆ ಬರ್ತಾ ಇದ್ದೀನಿ. ರೈಟ್ ಸೈಡಲ್ಲಿರುವಂಥ ಮೊಬೈಲಿಂದ ಲೆಫ್ಟ್ ಸೈಡಿಗೆ ಇಲ್ಲಿ ಕಾಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲೇನಾಗ್ತಾ ಇರೋದು ಅಂದರೆ ರಿಂಗ್ ಟೋನು ಕೂಡ ಬರ್ತಾ ಇರುತ್ತೆ. ನಂತರ ಜೊತೆಗೆ ಹೆಸರು ಕೂಡ ಏನಾಗ್ತಾ ಇರುತ್ತೆ ಅಂತಂದರೆ ಅನೌನ್ಸ್ ಮಾಡ್ತಾ ಇರುತ್ತೆ. ಇಲ್ಲಿ ನೀವು ಕೇಳಿಸ್ಕೊತಿರ್ಬೋದು. ಈ ರೀತಿ ಏನಾಗುತ್ತೆ ಅಂತ ಅಂದರೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ವರ್ಕ್ ಆಗುತ್ತೆ. ಇದಕ್ಕೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಕಾಲರ್ ನೇಮ್ ಅನೌನ್ಸರ್ ಅಂತ ಸರ್ಚ್ ಮಾಡಿದ್ರಿ ಅಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಗೈಸ್, ನಾನಿವಾಗ ನಿಮಗೆ ತಿಳಿಸ್ಕೊಡಿ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.